ಹಾಯ್ ಎಲ್ಲ ನಮಸ್ಕಾರ, ಸ್ವಾಗತ ಮತ್ತೊಂದು ವ್ಲಾಗಿಗೆ. ಇವಾಗ ಎದ್ದು ಸ್ನಾನ ಮಾಡ್ಕೊಂಡು ಕಾಲೇಜಿಗೆ ರೆಡಿ ಆಗಬೇಕು. ಸೊ ಕಾಲೇಜಿಗೆ ಹೋಗ್ಬರೋಣ ಬನ್ನಿ, ರೆಡಿ ಆಗಿಬಿಡೋಣ ಬನ್ನಿ. ನಿನ್ನೆ ದುರದರ್ ಫಿಲಮ್ ಹಾಕಿದ್ರು, ನೋಡೋಕ್ಕಾಗಲಿಲ್ಲ. OTT ಬರುತ್ತಲ್ಲ ಬಟ್ ನೋಡೇ ಇಲ್ಲ ಇನ್ನು ಪಾರ್ಟ್ 2ನ. ಸೊ ಇವತ್ತು ಸಂಜೆ ಬಂದು ನೋಡೋಣ, ಕಂಪ್ಲೀಟ್ ಮಾಡ್ಬಿಡೋಣ ಫುಲ್ 4 ಅವರ್ ಗುರು. ಯಪ್ಪ, ನಿನ್ನೆ ರೀಲ್ಸ್ ಮಾಡಬೇಕು ಅಂದ್ಕೊಂಡ್ರೆ ಅದು ಆಗಲಿಲ್ಲ, ಜಿಯೋ ವೈಫೈದಿಂದ. ಸೊ ಇವತ್ತೆಲ್ಲ ಒಂದು ಕಡೆಯಿಂದ ಮುಗಿಸ್ಕೊಬಂದ್ಬಿಡೋಣ ಬನ್ನಿ. ಸೊ ಕಾಲೇಜಿಗೆ ರೆಡಿ ಆಯಿತು. ಸೊ ಇವತ್ತು ನಾನು ಕಾಲೇಜಿಗೆ ಕ್ಯಾಮ್ರಾಕ್ಕೆ ಹೋಗ್ತಾಯಿಲ್ಲ, ಯಾಕಂದರೆ ಜಾಸ್ತಿ ರಿಸ್ಕ್ ತೊಗೊಳಕ್ಕಾಗಿರೋ ಕಾಲೇಜ್ ಅವ್ರಿಗೆ ಚೆಕ್ಕಿಂಗ್ ಬಂದ್ಬಿಟ್ಟು ತಗೊಳಕೊಂಡ್ರೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ವ್ಲಾಗ್ನ ಇಲ್ಲಿಗೆ ಕ್ಯಾಮ್ರಾನೆಲ್ಲ ಇಟ್ಬಿಟ್ಟು ಸಂಜೆ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಸೊ ಸ್ಟೇ ಟ್ಯೂನ್, ನೋಡ್ತಾ ಇರು, ಕ್ರೇಜ್ ಇರುತ್ತೆ ನೋಡ್ಬೇಕು. ಮಾತೈತೆ ಕ್ರೇಜ್ ಇರುತ್ತೆ ಅಂತ ಇರ್ತೀನಿ, ಚೆನ್ನಾಗಿರುತ್ತೆ ನೋಡಿ. ಸೊ ಮನೇಲಿ ತಿಂಡಿ ಪ್ರೋಗ್ರಾಮ್ ಮಾಡ್ತಿರ್ತಾರೆ, ಏನು ನೋಡ್ತಾ ಇದ್ದ ನೋಡಿ. ಮನೇಲಿ ತಿಂಡಿ ಇನ್ನೂ ರೆಡಿ ಆಗ್ತಾ ಇದೆ, ನಾನು ರೆಡಿ ಆಗಿದ್ದೀನಿ. One eternity later. ಸೊ ಹೆಂಗೋ ಮನೆ ವಾಪಸ್ ಹೋಗಿ ಕಾಲೇಜಿಂದ. ಸೊ ಇವಾಗ ಒಂದು ಸೀನ್ ಆಗಿದೆ. ತೆಂಗಿನ ಡ್ಯಾನ್ಸ್ ಕ್ಲಾಸಿಗೆ ಬಿಡಕ್ಕೆ ಹೋಗೋಣ, ನಮ್ಮ ಮುಂದೆ ಟೈರ್ ಪಂಚರ್ ಆಗೋಗಿದೆ. ಅದೇ ಪುನಃ ಪಂಚರ್ ಆಗ್ತಿದೆ, ಎಷ್ಟು ರೆಡಿ ಮಾಡಿಸಿದ್ರು ಅಷ್ಟೇ. ಸೊ ಇವಾಗ ಏನು ಮಾಡ್ತೀವಿ ಅಂದರೆ, ಈಗ ರೀಸೆಂಟಾಗಿ ಚೇಂಜ್ ಮಾಡಿಸ್ತೀವಿ ಟೈರ್ನ, ವಾರಂಟಿ ಎಲ್ಲ ಇರುತ್ತಲ್ಲ, ಹೋಗಿ ಹೊಸ ಟೈರ್ ಹಾಕ್ಸ್ಕೋಬೋದು ಅಷ್ಟೇ. ಹೋಗಿದ್ದು ನಾವು ನೋಡಿ, ಗಾಡಿ ಟೈರ್ ಫುಲ್ ಫ್ಲ್ಯಾಟು, ಇಲ್ಲೇ ನಿಲ್ಲಿಸ್ಬಿಟ್ಟು ಹೋಗಿದ್ದಾರೆ ಆನ್ ದ ವೇಯಲ್ಲಿ. ವಾರಂಟಿ ಕ್ಲೇಮ್ ಮಾಡಲೇಬೇಕು, ಈಗ ಬೇರೆ ಆಪ್ಷನ್ನೇ ಇಲ್ಲ. ಅಪ್ಪ ಪರಿಚಯ ಇರೋರೆ, ಸೊ ಫೋನ್ ಮಾಡಿ ಹೇಳಬೇಕು ನಮ್ಮ ಅಪ್ಪನಿಗೆ, ಏನಾಗುತ್ತೆ ಏನೋ. ಎಷ್ಟೇ ದೊಡ್ಡ ಜಾಗ್ವಾರ್ ಗಾಡಿ ಆದ್ರೂ ಹಾಕ್ಸಿಟ್ರೆ ಹೇರ್ ಹಾಕ್ಸಕ್ಕೆ ಚಿಕ್ಕಂಗೆ ಬರಬೇಕು. ನೋಡು, ಏನ್ ಹೇಳ್ತಿದ್ರೆ ಗಾಡಿ ಸೇಫ್ಟಿ ನೋಡ್ಬೇಕು ಫಸ್ಟ್. ಸೊ ನಮ್ಮ ಗಾಡಿ ಟೈರ್ ರೆಡಿ ಆಗಿದೆ ಈಗ ಸದ್ಯಕ್ಕೆ, ಒಂದು ರೇಂಜಿಗೆ ಓಕೆ. ಹಾಂ, ಒಂದು ರೇಂಜಿಗೆ ಓಕೆ. ಪುನಃ ಏನಾದರೂ ಹಂಗೆ ಆದರೆ 2 ಬಾಕ್ಸ್ ಬಿಡ್ತೀವಿ ಟೈರ್ಗೆ ಅಷ್ಟೇ, ಬೇರೆ ಆಪ್ಷನ್ನೇ ಇಲ್ಲ. ಸೊ ಇವಾಗ ನಮ್ಮ ಗಾಡಿ ಎಲ್ಲಿ ನಿಂತಿತ್ತು ಅಲ್ಲಿ ಹೋಗಿ ಟೈರ್ಗೆ ಹಾಕೊಂಬರೋಣ. ಗಾಡಿ ಇಲ್ಲೇ ನಿಂತಿದೆ. ಹಾಂ, ಹೋಗಿದ್ದೀನಿ, ಬರ್ತಾ ಇದ್ದಾರೆ ಅವರು. ಹಾಂ ಸರಿ. ಒಂಟಿ ಕಾಳಲ್ಲಿ ಹೆಂಗೆ ಕಾಣ್ತಿದೆ ನೋಡಿ ನಮ್ಮ ಗಾಡಿ. ಬಂತು ಈಗ, ರೈಟ್ ಫಿಟ್ ಮಾಡಿಸಿ ಮನೆಗೆ ತೊಗೊಬಂದಾಯಿತು ಗಾಡಿನ. ಈಗ ಒಂದು ರೇಂಜಿಗೆ ಓಕೆ. ಹಾಗೆ ಹೇಳಿದ್ದೀನಿ ಆ ಅಣ್ಣಂಗೆ, ಪುನಃ ಏನಾರು ಹಿಂಗೆ ಆದರೆ ಟ್ಯೂಬ್ ಹಾಕಿ ಕೊಟ್ಬಿಡಿ ನೆಕ್ಸ್ಟ್ ಟೈಮು. ಸುಮ್ಮನೆ ಎಂಚಿಗೆ ರಿಸ್ಕೇ ಬೇಡ. ಅದು ಟ್ಯೂಬ್ ಹಾಕ್ಸಿ ಇನ್ನೂ ಸ್ವಲ್ಪ ರಿಸ್ಕು. ಅಂದರೆ ನೆಕ್ಸ್ಟ್ ಟೈಮ್ ಮಳೆ ಏನಾರು ಚುಚ್ಕೊಂಡಾಗ ಅದು ಟ್ಯೂಬ್ಗೆ ಏನೋ ಇಂಪ್ಯಾಕ್ಟ್ ಆದರೆ ಟ್ಯೂಬ್ನೇ ಚೇಂಜ್ ಮಾಡಬೇಕಾಗುತ್ತೆ. ಚೇಂಜ್ ಮಾಡಬೇಕಾಗುತ್ತಲ್ಲ, ಸ್ವಲ್ಪ ಕಾಂಪ್ಲಿಕೇಟೆಡ್ ಅದು ರಿಪೇರಿಂಗ್, ಹಿಂಗೆಲ್ಲ ಟೈಮ್ ಹಿಡಿಯುತ್ತೆ ರಿಪೇರಿ ಮಾಡಿಸೋದಕ್ಕೆ. ಸೊ ಸದ್ಯಕ್ಕೆ ಇಲ್ಲೇ ನಿಲ್ಸಿದ್ದೀನಿ. ಸೊ ಆ್ಯಕ್ಚುಲಿ ಈಗ ನಾನು ಹೊರಗೆ ಹೋಗಬೇಕು, ಅಮ್ಮ ಹೋಗಿ ಬಿಡ್ತಾಯಿಲ್ಲ. ಸ್ವಲ್ಪ ಹೊತ್ತು ಬಿಡು ಅಂತಂತವ್ರೆ. ಸ್ವಲ್ಪ ಹೊತ್ತು ಆದಮೇಲೆ ಹೋಗೋಣ. ಸೊ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ನಮ್ಮ ಸುಜಲ್ ಮನೆ ಹತ್ರ ಹೋಗ್ತಾಯಿದ್ದೀವಿ. ಯಾಕೆ ಏನೋ ಒಂಚೂರು ಕೆಲಸ ಇದೆ ಬಾ ಅಂತಂದ ಹೋಗ್ತಾಯಿದ್ವಿ. ಅದೇ ಟೈಮಲ್ಲಿ ನಮ್ಮ ಗಾಡಿ ಟೈರು ಚೆಕ್ ಆಗಿಬಿಡುತ್ತೆ ಅಂದ್ಬಿಟ್ಟು ಗಾಡಿನ ಎತ್ಕೊ ಹೋಗ್ತಾ ಇದ್ದೀನಿ ಸದ್ಯಕ್ಕೆ. ಈಗ ನೋಡೋಣ, ಆ್ಯಕ್ಚುಲಿ ಏನೋ ಇಸ್ಕೋಬೇಕಿತ್ತು ಫ್ರೆಂಡ್ ಹತ್ರ, ನೋಡೋಣ ಬನ್ನಿ. ನಮ್ಮ ಸೃಜಲವರು ಇನ್ನೂ ಅದಕ್ಕಿತ್ತವಾಗ್ತೀನಿ, ಸ್ವಿಚ್ ಬೋರ್ಡ್ ಎಲ್ಲ ತೆಗ್ದು ಮಾಕವ್ರೆ, ಆಗಿಲ್ಲ.
ಪಾಪ ಫುಲ್ ಬೇಜಾರಾಗಿ ಹೋಗೋರೆ. ಅವ್ರ ಮೊಬೈಲ್ ಏನೋ ಚಾರ್ಜ್ ಆಗ್ತಿಲ್ಲ ಅವ್ರ ಮನೇಲಿ. ಸಖತ್ ಬೇಜಾರಾಗ್ಬಿಟ್ಟವ್ರೆ ನೋಡಿ. ತಿರ್ಕೊಂಡು ನೋಡ್ತಾ ಉಂಟು ನೋಡಿ. ಹಿಡ್ಕೊ ಆಯ್ತು. ಯಾವ್ದ್ರಲ್ಲಿ ಮಾಡ್ತೀಯಾ? ಅಮ್ಮನ ಮೊಬೈಲಲ್ಲಿ ಅದ್ರಲ್ಲಿ ಮಾಡ್ತೀಯಾ? ಅಮೆಝಾನು. ಇವಾಗ NFC ಅಂದರೆ ಇದೊಂದು ಚಿಕ್ಕ ನಮ್ಮದು ಪ್ರೈವೇಟ್ ಸ್ಪಾಟ್ ಅಂದ್ಕೊಳ್ಳಿದ್ದು. ಇಲ್ಲಿ ಬಂದಿದೆ, ಆರ್ಡ್ರ್ ಮಾಡಿದ್ದೀವಿ. ತಿನ್ನೋಣ ಬನ್ನಿ. ಇನ್ನೇನೋ ಪವರ್ ಬ್ಯಾಂಕ್ ಕೊಡುತ್ತವನೆ. ಹೌದು ರೈಟ್. ನಾನು ಇನ್ಸ್ಟಾಗ್ರಾಮ್ ನೋಡ ತೆಗಿಬೇಕು. ಹಾಂ 2 ಪೀಸ್ ಲಾಲಿಪಾಪ್. ಮಗ ತಿನ್ನೋದು ನೀನೇ ತಾನೇ. ಆಯ್ತು ಕಟ್ ಮಾಡ್ತಾರೆ. ಪಾಪ್ಕಾರ್ನ್ ಒಂದು ಸಖತ್ ಲೇಟ್ ಮಾಡಿದ್ರು. ಸೊ ಮನೆ ವಾಪಸ್ ಬಂದು ತಿಳ್ಕೊಂಡೆಲ್ಲ. ಎಲ್ಲಿಗೆ ಹೋಗಿದ್ದಪ್ಪ ಅಂದರೆ ಇಲ್ಲಿ ಕಾಣಿಸಿದ್ದಿಲ್ಲ ಇರಿ ಇದು. ಸೊ ಇದನ್ನು ಈಸ್ಕೊಬಾರ. ಅದಕ್ಕೆ ಇದು ಏನಪ್ಪ ಅಂದರೆ ಮೈಕ್. ಇದು ಸೀರಿಯಸ್ ಮಾಡೋಕ್ಕೆ ಬೇಕು ನಮಗೆ. ಅದಕ್ಕೆ ಈಗ ರೀಲ್ ಶೂಟ್ ಮಾಡ್ಕೊಬೋದು. ಬೇಗಪ್ಪ ಬನ್ನಿ. ಸೊ ಒಂದೊಂದು ವೀಡಿಯೋ ಅಪ್ಲೋಡ್ ಆಗ್ತಾಯಿದೆ. ಸೊ ಟೈಮ್ ಬಂದ್ಬಿಟ್ಟು 11:20. ಇವಾಗ 11:20. ಫಸ್ಟ್ ಟೈಮ್ ಇಷ್ಟು ಬೇಗ ವೀಡಿಯೋ ಎಡಿಟ್ ಮಾಡ್ಕೊತಿರೋದು ನಾನು. ನನಗೆ ಗೊತ್ತಾಗ್ತಿಲ್ಲ. ನನಗೆ ಶಾಕಿಂಗ್ ನ್ಯೂಸ್ ಇದು. ಸೊ ವೀಡಿಯೋ ಬೇಗ ಎಡಿಟ್ ಮಾಡಿ. ಸೊ ಆ್ಯಕ್ಚುಲಿ ತುಂಬ ಸಿಂಪಲಾಗಿ ಮಾಡಿದ್ದೀನಿ ವೀಡಿಯೋನ. ಮುಂಚೆ ಥರ ಕಾಮಿಡಿ ಕ್ಲಿಪ್ಸ್ ಆಗಿರ್ಬೋದು 1-2 ಹಾಕಿದ್ದೀನಿ ಅಷ್ಟೇ. ಅದು ಬಿಟ್ಟು ಬೇರೆ ಯಾವುದು ಮಾಡಿಲ್ಲ. ಸೊ ನಾರ್ಮಲ್ ವೀಡಿಯೋ ಹಾಕಿರೋದು. ಸೊ ವೀಡಿಯೋ ಇಷ್ಟ ಲೈಕ್. ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ವೀಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋ. ಗುಡ್ ಬಾಯ್.